ರಾಜ್ಯದಲ್ಲಿ ಏನೋ ಒಂದು ಡಿನ್ನರ್ ಮೀಟಿಂಗ್ನ ಒಂದು ಪಾಲಿಟಿಕ್ಸ್ ನಡೀತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ ಬಾರಿ ಗೊಂದಲಗಳು ಮೂಡ್ತಾ ಇತ್ತು. ಆದರೆ ದಲಿತ ನಾಯಕರು ಮಾತ್ರ ನಾವು ಡಿನ್ನರ್ ಮೀಟಿಂಗ್ ಏನೀಗ ರದ್ದಾಗಿದೆ ಅಂದರೆ ನಿಲ್ಲಿಸಿಲ್ಲ, ಮುಂದೂಡಿದ್ದೀವಿ ಅಷ್ಟೇ, ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಪ್ರತಿ ಬಾರಿ ಕೂಡ ಹೇಳ್ತಾ ಇದ್ರು. ಪರಮೇಶ್ವರ್ ಆಗಿರೋದು, ರಾಜಣ್ಣ ಆಗಿರೋದು, ಈ ಥರ ಒಂದು ಕಾಂಗ್ರೆಸ್ನಲ್ಲಿ ನಾಯಕರು, ದಲಿತ ನಾಯಕರು ಈ ಒಂದು ಮೀಟಿಂಗ್ನ ಬಗ್ಗೆ, ಭೋಜನ ಒಂದು ಕೂಟದ ಒಂದು ಸಭೆ ಏನಿದೆ ಅದನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಆದರೆ ಹೈಕಮಾಂಡ್ನ ಏನೊಂದು ಮಧ್ಯ ಪ್ರವೇಶಿಸಿ ಕೆಲವೊಂದು ಮಾತನ್ನು ಹೇಳಿದಾಗ, ಕೆಲವೊಂದು ಆದೇಶವನ್ನು ಕೊಟ್ಟಾಗ ಎಲ್ಲೋ ಒಂದು ಕಡೆ ಈ ನಾಯಕರು ಸುಮ್ಮನಾಗಿದ್ದಾರೆ, ತಣ್ಣಗಾಗಿದ್ದಾರೆ ಅಂತ ಕಾಣ್ತಾ ಇದೆ. ಜೀನಿ ಪರಿದನ್ ವಾಟರ್ ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಯಾಕಂದರೆ ಹೈಕಮಾಂಡ್ ಈಗ ಅವರಿಗೆ ಅಶಿಸ್ತಿನ ಒಂದು ಚಾಟಿಯನ್ನು ಬೀಸಿರುವಂಥದ್ದು. ಅಂದರೆ ನಾವೇನು ಆದೇಶವನ್ನು ಕೊಟ್ಟಿದ್ದೀವಿ ಅದನ್ನು ಸರಿಯಾದ ರೀತಿಯಾಗಿ ಪಾಲಿಸ್ತಾ ಇಲ್ಲ. ಕೆಲವು ನಾಯಕರು ಎನ್ನುವಂತಹ ಮಾತನ್ನು ಕೂಡ ಹೈಕಮಾಂಡ್ ಹೇಳಿರುವಂಥದ್ದು. ಈ ನಿಟ್ಟಿನಲ್ಲಿ ರಾಜ್ಯ ಉಸ್ತುವಾರಿ ಆಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲ್ ಅವರ ಒಂದು ಆದೇಶದ ಮೇರೆಗೆ ಈ ಒಂದು ಮೀಟಿಂಗನ್ನು ನಾವು ನಿಲ್ಲಿಸಿದ್ವಿ, ಮತ್ತೆ ಮಾಡ್ತೀವಿ ಅಂತ ಹೇಳಿದ್ವಿ. ಆದರೆ ಈಗ ಅದ್ಯಾವುದೂ ಕೂಡ ಇಲ್ಲ ಎನ್ನುವಂತಹ ರೀತಿಯಲ್ಲಿ ಮಾತಾಡ್ತಿದ್ದಾರೆ ಕೆಲವು ನಾಯಕರು. ಏನಂದರೆ ಈ ಕುರಿತಾಗಿ ಪರಮೇಶ್ವರ್ ಅವರು ಕೂಡ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತಾಡಿದರು ಅವರ ಒಂದು ನಿವಾಸದಲ್ಲಿ. ಈಗ ಸದ್ಯ ಯಾವುದೇ ಒಂದು ಮೀಟಿಂಗ್ನ ಮಾತುಕತೆ ಇಲ್ಲ, ಮುಂದಿನ ದಿನಗಳಲ್ಲಿ ಅದು ನೋಡೋಣ. ಏನೇ ಮಾಡೋದಿದ್ರು ಕೂಡ ನಾವು ಹೈಕಮಾಂಡ್ನ ಒಂದು ಆದೇಶದಂತೆ ಮಾಡ್ತೀವಿ, ಅವರ ಒಂದು ತೀರ್ಮಾನ ನಾವು ಕೇಳ್ತೀವಿ, ಅವರಿಗೆ ಅವರೇನಾದರೂ ಒಪ್ಪಿಗೆಯನ್ನು ಕೊಟ್ಟರೆ ಮಾಡ್ತೀವಿ ಅನ್ನೋ ಒಂದು ರೀತಿಯಲ್ಲಿ ಈಗ ಮಾತಾಡ್ತಾ ಇರುವಂಥದ್ದು. ಆದರೆ ಹಿಂದೆ ಹೇಳ್ತಾ ಇದ್ರು ನಾವು ಹೈಕಮಾಂಡ್ನ ಒಂದು ಒಪ್ಪಿಗೆಯನ್ನು ತಗೊಂಡೇ ಮಾಡ್ತೀವಿ, ನಿರ್ಧಾರ ಮಾಡಿದ್ವಿ ಅಂತ ಹೇಳಿದ್ರು. ಆದರೆ ಇದಕ್ಕೆ ಸುರ್ಜೇವಾಲಾ ಅವರು ಕೂಡ ಹೇಳಿದರು, ನಮ್ಮನ್ನು ಯಾವುದೇ ರೀತಿಯಾಗಿ ಅವರು ಕೇಳಿಲ್ಲ. ಕೇಳ್ಬೋದಿತ್ತು, ಚರ್ಚೆ ಮಾಡಿ ನಮ್ಮ ಜೊತೆ ಚರ್ಚೆ ಮಾಡಿದರೆ ಅದು ನಡೀತಾ ಇತ್ತೇನೋ. ಆದರೆ ಇದು ಯಾವುದೇ ವಿಚಾರವನ್ನು ನಮ್ಮ ಗಮನಕ್ಕೆ ತಂದಿಲ್ಲ. ಇದು ನಾಯಕರ ಒಂದು ಅಶಿಸ್ತಿನ ಒಂದು ಏನಿದು ತೋರಿಸುತ್ತೆ, ಅವರ ಅಶಿಸ್ತು ಯಾವ ರೀತಿಯಾಗಿದೆ ಹೈಕಮಾಂಡ್ನ ಮುಂದೆ ಅನ್ನುವಂಥದ್ದನ್ನು ತೋರಿಸುತ್ತೆ ಅಂತ ಅವರು ಕೂಡ ಹೇಳಿರುವಂಥದ್ದು. ಹೀಗಾಗಿ ಖುದ್ದಾಗಿ ಈ ಒಂದು ರಾಜ್ಯದಲ್ಲಿ ಈಗಿರುವಂತಹ ಒಂದು ಡಿನ್ನರ್ ಮೀಟಿಂಗ್ನ ಒಂದು ಪಾಲಿಟಿಕ್ಸ್ ಏನಿದೆ ಅದು ಸದ್ಯಕ್ಕೆ ಬ್ರೇಕ್ ಆಗಿದೆ. ಎಲ್ಲ ನಾಯಕರು ಕೂಡ ಸ್ವಲ್ಪ ತಣ್ಣಗಾಗಿದ್ದಾರೆ. ಇದರಿಂದ ಈಗ ಏನೇ ಇದ್ರೂ ಕೂಡ ಪಕ್ಷದ ಒಂದು ಸಂಘಟನೆ ಮತ್ತು ಅವರವರ ಒಂದು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳಿದೆ, ಅದ್ರ ಕಡೆ ಈಗ ನಾವು ಗಮನ ಕೊಡ್ತೀವಿ. ಯಾವುದೇ ರೀತಿಯಾಗಿ ಒಂದು ಈ ಮೀಟಿಂಗ್ನ ಒಂದು ಚರ್ಚೆ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಏನಾದರೂ ಆ ಥರ ಮಾಡೋದಿದ್ರೆ ನಾವು ಹೈಕಮಾಂಡ್ನ ಒಂದು ಗಮನಕ್ಕೆ ತಂದು ಮಾಡ್ತೇವೆ ಎನ್ನುವಂತಹ ಮಾತು ಹೇಳ್ತಾ ಇದ್ದಾರೆ. ಹೀಗಾಗಿ ಈಗ ಒಂದು ರಾಜ್ಯದಲ್ಲಿ ಸ್ವಲ್ಪ ಇದು ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಕೆಲವೊಂದು ಈ ಡಿನ್ನರ್ನ ಒಂದು ಮೀಟಿಂಗ್ ಎಂದು ಇದು ಮೆತ್ತಗಾಗ್ತಾ ಇದೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇರುವಂಥದ್ದು. ಹೀಗಾಗಿ ಈ ಸದ್ಯಕ್ಕೆ ಭೋಜನ ಕೂಟದ ಒಂದು ಸಭೆಗಳು ಕಾಂಗ್ರೆಸ್ನಲ್ಲಿ ನಿಂತು ಹೋಗಿವೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ.